ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಊರುಗಳ ಕಡೆ ಯಾವ ರೀತಿಯಾಗಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಣೆಯನ್ನು ಮಾಡ್ತೀವಿ ಅನ್ನೋ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಆಚರಣೆ ಮಾಡ್ತಕ್ಕಂಥದ್ದು ರೂಢಿಯಲ್ಲಿರುತ್ತೆ. ಹಾಗಾಗಿ ನಮ್ಮ ಕಡೆ ನಾವು ಯಾವ ರೀತಿಯಾಗಿ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಸಂಡೇ ಈ ಒಂದು ಆಚರಣೆಯನ್ನು ಮಾಡಿದ್ರಿಂದ ಮೊದಲು ಇಲ್ಲಿ ಸ್ಯಾಟರ್ಡೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಆ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ಮಾರ್ನಿಂಗ್ ನಾವೆಲ್ಲರೂ ಸೇರಿ ಗದ್ದೆ ಹತ್ರ ಸೇರಿಕೊಂಡು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪೂಜೆಯನ್ನು ಸಾಮಾನ್ಯವಾಗಿ ನಾವು ಗದ್ದೆ ಹತ್ರನೇ ಮಾಡ್ತಕ್ಕಂಥದ್ದು. ಸಮ್ಟೈಮ್ಸ್ ಕೆಲವರು ಹೋಗೋಕ್ಕಾಗಿಲ್ಲ ಗದ್ದೆ ಹತ್ರ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಮನೆಯಲ್ಲೇ ಪೂಜೆಯನ್ನು ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ದೇವಸ್ಥಾನಗಳ ಹತ್ರನೂ ಸಹ ಎಲ್ಲಿ ನಾಗದೇವರ ಪೂಜೆಯನ್ನು ಮಾಡ್ತಾರೋ ಆ ಒಂದು ದೇವಸ್ಥಾನಗಳ ಹತ್ರನೂ ಸಹ ಹೋಗಿ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಿ ಹುತ್ತಗಳು ಮೂಡಿರುತ್ತೋ ಗದ್ದೆ ಹತ್ರ ಆ ಒಂದು ಪ್ರದೇಶಗಳಲ್ಲೂ ಸಹ ಏನು ಮಾಡ್ತಾರೆ, ಈ ಒಂದು ಪೂಜೆಯನ್ನು ಮಾಡ್ತಾರೆ. ನಾವೆಲ್ಲರೂ ಒಂದು 5 ಫ್ಯಾಮಿಲಿಯವರು ಸೇರಿಕೊಂಡು ಈ ಪೂಜೆಯನ್ನು ಎಲ್ಲರೂ ಸಹ ಮಾಡ್ತೀವಿ. ಮೊದಲಿಗೆ ಇಲ್ಲಿ ಗದ್ದೆ ಹತ್ರ ನಾವು ಅಡುಗೆ ಮಾಡಿ ಊಟ ಮಾಡಿ ಮತ್ತು ದೇವರಿಗೆ ಪೂಜೆಯನ್ನು ಮಾಡಿ ಹೋಗ್ತಕ್ಕಂಥದ್ದು. ಮೊದಲೆಲ್ಲ ನಮ್ಮ ತಂದೆಯವರೆಲ್ಲ ಇದ್ದಂಥ ಟೈಮಲ್ಲಿ ನಾವು ಸಪ್ರೇಟು ಮಾಡ್ತಾಯಿದ್ವಿ. 4 ಫ್ಯಾಮಿಲಿಯವರು ಸಪ್ರೇಟ್ ಮಾಡ್ತಾಯಿದ್ರು. ಅಂದರೆ ನಮ್ಮ ತಾಯಿಯವರ ಇವರು ಅಣ್ಣ ತಮ್ಮಂದರು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ರು. ಇವಾಗ ನಮ್ಮ ತಂದೆಯವರೆಲ್ಲ ತೀರೋದ ನಂತರ ನಾವು ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಒಂದು ಗದ್ದೆ ಹತ್ರ ಮಾಡೋವಂಥ ಸಂದರ್ಭದಲ್ಲಿ ಅಲ್ಲೇ ಕಾವಲಿಯಲ್ಲಿ ನೀರು ಬರ್ತಾಯಿತ್ತು. ಈಗ ಸುಬ್ರಹ್ಮಣ್ಯ ಪೂಜೆ ಮಾಡ್ತಕ್ಕಂಥವ್ರು ಉಪವಾಸ ಇರಬೇಕು ಮತ್ತು ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಇತ್ತು. ಹಾಗಾಗಿ ಅಲ್ಲೇ ಹೋಗಿ ಸ್ನಾನವನ್ನು ಮುಗಿಸಿ ಅಲ್ಲೇ ಪೂಜೆಯನ್ನು ಮಾಡಿ ನಂತರ ಉಪವಾಸವನ್ನು ಬಿಡ್ತಾ ಇದ್ದಿದ್ದು. ಬಟ್ ಇತ್ತೀಚೆಗೆ ಇಲ್ಲೆಲ್ಲ ಜಾಸ್ತಿ ನೀರಿನ ಅವೈಲೇಬಲ್ ಇಲ್ಲ. ಹಾಗೆಯೇ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರೋದ್ರಿಂದ ಮಕ್ಕಳಿಗೆಲ್ಲ ಬೇಗನೆ ಕರ್ಕೊಂಡು ಬಂದು ಚಳಿ ಟೈಮ್ ಆಗಿರೋದ್ರಿಂದ ಬೇಗ ತಣ್ಣೀರು ಸ್ನಾನ ಮಾಡ್ಸೋಕ್ಕಾಗಲ್ಲ ಅಂಥೇಳಿ ಇಲ್ಲಿ ಯಾರು ಅಡುಗೆ ಮತ್ತು ಪೂಜೆಗಳನ್ನು ಮೇಯ್ನ್ ಮಾಡ್ತಾರೋ ಅವರೆಲ್ಲ ತಣ್ಣೀರು ಸ್ನಾನಗಳನ್ನು ಮಾಡ್ಕೊಳ್ತಾರೆ. ನಾವೆಲ್ಲ ಚಿಕ್ಕ ಮಕ್ಕಳು ಬಂದಿದ್ದರಿಂದ ಮನೇಲೇ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ವಿ. ಮತ್ತು ಏನೇನು ಅಡುಗೆಗಳನ್ನು ಮಾಡಬೇಕಂತ ಅವರು ಅಂದ್ಕೊಂಡಿರ್ತಾರೋ ಆಯಾ ರೀತಿಯಾದಂತಹ ಅಡುಗೆ ಸಾಮಾನುಗಳನ್ನು ಮನೆಯಿಂದನೇ ತಗೊಂಡು ಬಂದಿರ್ತಾರೆ. ಇಲ್ಲಿ ಗದ್ದೆ ಹತ್ರ ಪ್ರಿಪೇರ್ ಮಾಡೋದಕ್ಕೆ ದೇವಸ್ಥಾನಗಳ ಹತ್ರ ಹೋದರೂ ಅಷ್ಟೇ. ಮತ್ತು ಕೆಲವರು ಇವಾಗ ಅರಸ್ಕೊಂಡಿದ್ರೆ ಪಾಯಸ ಮತ್ತು ವಡೆಯನ್ನು ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತೀವಿ ಅಂತ ಹೇಳಿದ್ರೆ ಆ ರೀತಿಯಾದಂಥ ಒಂದು ವಸ್ತುಗಳನ್ನು, ಅಂದರೆ ಏನೇನು ಬೇಕು ಅಡುಗೆ ಮಾಡೋದಕ್ಕೆ ಅದೆಲ್ಲವನ್ನು ಸಹ ಏನು ಮಾಡಿರ್ತಾರೆ, ಮೊದಲೇ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ತಗೊಂಡು ಬಂದಿರ್ತಾರೆ. ಅವ್ರು ಏನಿಗೆ ಇಷ್ಟ ಇರುತ್ತೆ ಅಂಥೇಳಿ. ಅರ್ಸ್ಕೊಂಡಿರೋದು ಏನೂ ಇಲ್ಲ ಅಂತ ಹೇಳಿದ್ರೆ ನಾರ್ಮಲಾಗಿ ಈ ಬೇಳೆಯನ್ನು, ಏನೋ ಗೊತ್ತಿಲ್ಲ, ಇದೊಂದು ಸಂಪ್ರದಾಯ, ಬೇಳೆಯನ್ನು ಬೇಯಿಸಿ ಸಾಂಬಾರಲ್ಲಿ ಊಟವನ್ನು ಮಾಡಲ್ಲ. ಈ ಬದನೆಕಾಯಲ್ಲಿ ಹಸಿ ಗೊಜ್ಜು ಅಂತ ಕಲಿಸ್ತಾರೆ ಮತ್ತು ಮೊಸರು ಬಜ್ಜಿ ಅಂತ ಮಾಡ್ತಾರೆ. ಹಾಗೆ ಬೆಲ್ದನ್ನವನ್ನು ಮಾಡ್ತಾರೆ. ಇದಿಷ್ಟನ್ನೇ ಮಾಡಿ ಉಪವಾಸವನ್ನು ಬಿಡ್ತಕ್ಕಂಥದ್ದು. ಇದಿಷ್ಟು ಅಡುಗೆಗಳನ್ನು ಮಾಡ್ತಾರೆ. ಅಂದರೆ ಅವರವ್ರ ಇಷ್ಟಕ್ಕೆ. ಮೊದಲೆಲ್ಲ ಗದ್ದೆಗಳಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಒಂದು ರೂಢಿಯಿಂದ ಅದನ್ನು ಮಾಡಿದ್ರು. ಏನಕ್ಕೋಸ್ಕರ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಇದಿಷ್ಟು ಅಡುಗೆಗಳನ್ನು ಮಾಡ್ತಾರೆ. ಇಲ್ಲಿ ಮೊದಲಿಗೆ ಫಸ್ಟು ನಾವು ಗದ್ದೆ ಹತ್ರ ಬಂದಾದ ನಂತರ ಅಡುಗೆ ಮಾಡೋದಕ್ಕೆ ಒಲೆ ಪೂಜೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಪೂಜೆ ಆದ ನಂತರ ಆ ದೇವರ ನೈವೇದ್ಯಕ್ಕೆ ಇಡಬೇಕಾದಂತಹ ಬೆಲ್ದನ್ನವನ್ನು, ಈ ಗುಡಾನ್ನ ಅಂತ ಹೇಳ್ತಾರೆ, ಬೆಲ್ದನ್ನ ಅಂತ ಹೇಳ್ತಾರೆ, ಅಥವಾ ಸ್ವೀಟ್ ಪೊಂಗಲ್ ಅಂತ ಹೇಳ್ತಾರೆ. ಇದನ್ನು ಫಸ್ಟು ಒಲೆಯನ್ನು ಪೂಜೆ ಮಾಡಾದ ನಂತರ ಸ್ವೀಟ್ ಪೊಂಗಲನ್ನು ರೆಡಿ ಮಾಡ್ಕೊಳ್ತಾರೆ. ಇದೆಲ್ಲವನ್ನು ರೆಡಿ ಮಾಡಿ ಆದ ನಂತರ ಅದನ್ನು ಸಹ ತಗೊಂಡು ಮತ್ತು ನೈವೇದ್ಯಕ್ಕೆ ಏನೇನು ಬೇಕಿರುತ್ತೆ ಅದೆಲ್ಲವನ್ನು ತಗೊಂಡು, ಪೂಜೆ ಸಾಮಾನುಗಳು ಏನಿರುತ್ತೋ ಅದೆಲ್ಲವನ್ನು ತಗೊಂಡು ಹುತ್ತದ ಹತ್ರ ಹೋಗಿ ಅಲ್ಲಿ ನೈವೇದ್ಯ ಮಾಡಿಕೊಂಡು ಬರ್ತಕ್ಕಂಥದ್ದು. ನೈವೇದ್ಯ ಮಾಡಿಕೊಂಡು ಬಂದಾದ ನಂತರ ನಾವು ಅಡುಗೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಮೊದಲಿಗೆ ಒಲೆ ಪೂಜೆ ಆದ ನಂತರ ಬೆಲ್ದನ್ನವನ್ನು ಮಾಡೋದಕ್ಕೆ ಇಟ್ಟಿದ್ದಾರೆ. ಅದೆಲ್ಲ ರೆಡಿ ಆದ ನಂತರ ನಾವೇನು ಮಾಡ್ತೀವಿ, ಪೂಜೆಯನ್ನು ಮಾಡೋದಕ್ಕೆ ಹೋಗ್ತಕ್ಕಂಥದ್ದು ಹುತ್ತದ ಹತ್ರ. ಅನ್ನ ರೆಡಿಯಾಗುವಷ್ಟರಲ್ಲಿ ಏನಾದರೂ ತರಕಾರಿ ಹೆಚ್ಚಬೇಕಿತ್ತ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥದ್ದು ಬೇರೆ ಸಾಂಬಾರು ಅಥವಾ ಪಲ್ಯಗಳು ಅದೇನು ಮಾಡದೇ ಇರೋದ್ರಿಂದ ಬರೀ ಈರುಳ್ಳಿ ಗೊಜ್ಜಿಗೆ ಅಥವಾ ಹೆಸರು ಬೇಳೆಗೆ ಕೋಸಂಬರಿಗೆ ಏನೇನು ಬೇಕಿತ್ತು ಅದಷ್ಟನ್ನೇ ರೆಡಿ ಮಾಡ್ಕೊಳ್ತಾ ಇದ್ವಿ ಅಷ್ಟೇ. ಎಲ್ಲವನ್ನು ರೆಡಿ ಮಾಡಿ ಇಟ್ಟು ಅದಾದ ನಂತರ ಪೂಜೆಗೆ ಹೋಗೋಣ, ಅನ್ನ ರೆಡಿ ಆಗೋ ತನಕ ಅಂತೇಳಿ ನಾವಿಲ್ಲಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಹಾಗೆಯೇ ಮೊದಲೆಲ್ಲ ಈ ಬಜ್ಜಿ ಬೋಂಡ
ಅಥವಾ ಈ ವಡೆಗಳು ಇದೆಲ್ಲವನ್ನು ಸಹ ಏನೂ ಮಾಡ್ತಾ ಇಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ಎಲ್ಲರೂ ಸೇರಿಕೊಂಡು ಮಾಡೋದ್ರಿಂದ, ಮಕ್ಕಳೆಲ್ಲ ಸೇರೋದ್ರಿಂದ ಅಲ್ಲೇ ಸ್ವಲ್ಪ, ಮತ್ತು ಈ ಉಪವಾಸ ಬಿಡೋ ಅಂಥ ಟೈಮಲ್ಲಿ ಬರೀ ಟೀಯನ್ನೇ ಕುಡಿತಾರೆ, ಕಡಲೆಪುರಿಯನ್ನೇ ತಿಂತಾರೆ ಅಂತೇಳಿ ಇಲ್ಲಿ ಬೋಂಡಕ್ಕೂ ಸಹ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಪೂಜೆಗೆ ಇನ್ನೊಂದಿಬ್ಬರು ಬರಬೇಕಿತ್ತು, ಸೊ ಅವರೆಲ್ಲ ಬರೋ ತನಕ ಇದೆಲ್ಲವನ್ನು ರೆಡಿ ಮಾಡಿ ಇಟ್ಬಿಟ್ಟು ಹೋಗೋಣ ಅಂಥೇಳಿ ಎಲ್ಲವನ್ನು ಸಹ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ನಂತರ ಪೂಜೆಗೆ ಹೊಡ್ತೀವಿ. ಪೂಜೆಗೆ ಏನೇನು ಬೇಕೋ ಅದೆಲ್ಲವನ್ನು ತಗೊಂಡು ಇವಾಗ ಎಲ್ಲರೂ ಸಹ ಪೂಜೆಗೆ ಹೊಡ್ತಾ ಇದ್ದೀವಿ. ಹುತ್ತದ ಹತ್ರ ಹೋದ ತಕ್ಷಣ ಏನೇನು ಬೇಕಂತ ಮತ್ತೆ ಬರೋಕ್ಕಾಗಲ್ಲ ಅಂಥೇಳಿ ಇಲ್ಲೇ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕಾಯಿ, ಹಣ್ಣು, ಹೂವು ಮತ್ತು ಏನೇನೋ ಗೆಜ್ಜೆ ವಸ್ತ್ರ, ಹಾಗೆಯೇ ಈ ಹುತ್ತಕ್ಕೆ ಸಾಮಾನ್ಯವಾಗಿ ಹಾಲನ್ನು ಎರಿತಕ್ಕಂಥದ್ದು ಒಂದು ವಾಡಿಕೆ. ಸೊ ಹಾಲು, ತುಪ್ಪ ಎಲ್ಲವನ್ನು ಸಹ ತಗೊಂಡು, ಹಾಗೆ ನೈವೇದ್ಯಕ್ಕೆ ಗುಡನ್ನು ಸಹ ಪ್ರಿಪೇರ್ ಆಗಿತ್ತು, ಅದನ್ನು ಸಹ ತಗೊಂಡು ನಾವು ಈ ಒಂದು ಹುತ್ತದ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ನಾವು ಸುಬ್ರಹ್ಮಣ್ಯ ಷಷ್ಠಿಯನ್ನು ಏನಕ್ಕೋಸ್ಕರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ. ಇವಾಗ 2025ರಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಬಂದಿರತಕ್ಕಂಥದ್ದು ನವೆಂಬರ್ 26ರಂದು. ಇವಾಗ ಇದನ್ನು ಮಾರ್ಗಶಿರ ಮಾಸದ ಒಂದು ಶುಕ್ಲ ಪಕ್ಷದ ಷಷ್ಠಿ ತಿಥಿಯಂದು ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಪೂಜೆಯನ್ನು ಮಾಡ್ತೀವಿ. ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾಸ್ತಿ ಈಗ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಪೂಜೆಗಳು, ಅಭಿಷೇಕಗಳೆಲ್ಲ ನಡೆಯುತ್ತೆ. ಮತ್ತು ಈ ಒಂದು ದಿನದಂದು ನಾವು ಭಕ್ತರು ಉಪವಾಸವಿದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು, ಮತ್ತು ಸರ್ಪದೋಷ ನಿವಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಈ ಸುಬ್ರಹ್ಮಣ್ಯ ಷಷ್ಠಿಯನ್ನು ಧೈರ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಹಾಗಾಗಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಮಾಡ್ತಕ್ಕಂಥದ್ದು. ಕೆಲವೊಂದು ಕಡೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಕೂಡ ಕರೀತಾರೆ, ಕೆಲವೊಂದು ಕಡೆ ಸ್ಕಂದ ಷಷ್ಠಿ ಅಂತಲೂ ಸಹ ಕರೀತಾರೆ, ಮತ್ತು ಕೆಲವೊಂದು ಕಡೆ ಚಂಪಾ ಷಷ್ಠಿ ಅಂತಲೂ ಸಹ ಕರೀತಾರೆ. ಆದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾಸ್ತಿ ವಿಜೃಂಭಣೆಯಾಗಿ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ಷಷ್ಠಿ ಅಥವಾ ಈ ಒಂದು ದಿನ ಸುಬ್ರಹ್ಮಣ್ಯ ದೇವರಿಗೆ, ಅಂದರೆ ಸ್ಕಂದ ಅಥವಾ ಕಾರ್ತಿಕೇಯ ಅಂತಲೂ ಸಹ ಕರಿತೀವಿ, ಇವ್ರಿಗೆ ಒಂದು ಸಮರ್ಪಿತವಾದಂತಹ ದಿನ ಅಂತಲೂ ಸಹ ಹೇಳ್ಬೋದು. ಇವಾಗ ಸುಬ್ರಹ್ಮಣ್ಯ ದೇವರು ತಾರಕಾಸುರನ ವಿರುದ್ಧ ಅವರ ವಿಜಯವನ್ನು ಸಾಧಿಸಿದಂತಹ ದಿನವನ್ನು ನಾವು ಸುಬ್ರಹ್ಮಣ್ಯ ಷಷ್ಠಿಯನ್ನಾಗೂ ಸಹ ಆಚರಣೆಯನ್ನು ಮಾಡ್ತೀವಿ. ಈ ದಿನ ಧೈರ್ಯ, ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಸಹ ನಾವೇನು ಮಾಡ್ತಕ್ಕಂಥದ್ದು, ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಮಂತ್ರ ಪಠನೆಯನ್ನು ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ದಿನ ಓಂ ಶರವಣ ಭವ ಅನ್ನೋ ಒಂದು ಮಂತ್ರವನ್ನು ಸಹ ನಾವೇನು ಮಾಡಬೇಕಂತೆ, ಜಪವನ್ನು ಮಾಡಬೇಕಂತೆ. ಮತ್ತು ಇದಾದ ನಂತರ ಇವಾಗ ಸಾಮಾನ್ಯವಾಗಿ ಉಪವಾಸ ಮತ್ತು ಪೂಜೆಗಳನ್ನು ಈ ದಿನ ವಿಶೇಷವಾಗಿ ಏನಕ್ಕೆ ಆಚರಿಸ್ತೀವಿ ಅನ್ನೋದಕ್ಕೂ ಸಹ ಒಂದು ಪುರಾಣ ಕಥೆ ಇದೆ. ಈ ಸುಬ್ರಹ್ಮಣ್ಯ ಸ್ವಾಮಿಯವರು ತಾರಕಾಸುರನನ್ನು ವಧೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಮ್ಮೆ ಈಗ ಮಗನಾದ ಸುಬ್ರಹ್ಮಣ್ಯನನ್ನು ತಾಯಿ ಪಾರ್ವತಿ ದೇವಿ ಕಳೆದುಕೊಂಡಾಗ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆವಾಗ ಶಿವನ ಸೂಚನೆಯಂತೆ ಏನು ಮಾಡ್ತಾರೆ, ಪಾರ್ವತಿ ದೇವಿ ಈ ಷಷ್ಠಿ ದಿನನ ಏನು ಮಾಡ್ತಾರೆ, ಉಪವಾಸವನ್ನು ಆಚರಿಸಿ ಸುಬ್ರಹ್ಮಣ್ಯನನ್ನು ಪಡ್ಕೊಳ್ತಾರೆ ಅನ್ನೋ ಒಂದು ಪುರಾಣ ಕಥೆ ಸಹ ಇದೆ. ಹಾಗಾಗಿ ಈ ದಿನವನ್ನು ನಾವು ಉಪವಾಸವನ್ನು ಮಾಡ್ತಾ ಕಳಿಬೇಕು ಅನ್ನೋದನ್ನು ಸಹ ಇದೆ. ಹಾಗೆ ಈ ದೇವರ ಆರಾಧನೆಯನ್ನು ಏನಕ್ಕೆ ಮಾಡ್ತೀವಿ ಈ ದಿನ ಅಂತ ಹೇಳಿದ್ರೆ, ಸುಬ್ರಹ್ಮಣ್ಯ ಸ್ವಾಮಿ ವಿಜಯವನ್ನು ಸಾಧಿಸಿದಂತಹ ದಿನ, ಮತ್ತು ಕೆಡುಕಿನ ಮೇಲೆ ಒಳಿತಿನ ಗೆಲುವು ಸಹ ಆಗುತ್ತೆ ಅನ್ನೋ ಒಂದನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಏನು ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಷಷ್ಠಿಯನ್ನು ಮಾಡ್ತಕ್ಕಂಥದ್ದು. ಅದಾದ ನಂತರ ಈ ದಿನ ಕಾರ್ತಿಕೇಯನಿಗೆ, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಏನು ಗೆಲುವು, ತಾರಕಾಸುರನಿಂದ ಗೆಲುವು ದೊರೆತಂಥ ದಿನ. ಹಾಗಾಗಿ ಇವರ ಜೊತೆ ಶಿವ ಪಾರ್ವತಿಯರನ್ನು, ಅಂದರೆ ತಾಯಿ ಪಾರ್ವತಿ ಉಪವಾಸವಿದ್ದು ಸುಬ್ರಹ್ಮಣ್ಯನನ್ನು ಉಳಿಸ್ಕೊಂಡಿದ್ದ ದಿನ ಆಗಿರೋದ್ರಿಂದ ಏನು ಮಾಡ್ತಕ್ಕಂಥದ್ದು, ಶಿವ ಪಾರ್ವತಿಯನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದು ಸಹ ಇದು ಇದೆ. ಈ ರೀತಿಯಾಗಿ ಪೂಜೆಯನ್ನು ಮಾಡೋದ್ರಿಂದ ಭಕ್ತರ ಒಂದು ಸಕಲ ಇಷ್ಟಾರ್ಥಗಳು, ನಂಬಿಕೆಗಳು ಫಲಿಸ್ತವೆ ಅಂತಕ್ಕಂಥ ಒಂದು ನಂಬಿಕೆಗಳು ಸಹ ಇರೋದ್ರಿಂದ ಏನು ಮಾಡ್ತಕ್ಕಂಥದ್ದು, ಈ ದಿನ ಷಷ್ಠಿಯ ಉಪವಾಸ ಮತ್ತು ಷಷ್ಠಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿ ಜೊತೆ ಗಣೇಶನ ವಿಗ್ರಹವನ್ನು ಇಟ್ಟು ಸಹ ಅಥವಾ ಗಣೇಶನನ್ನು ನೆನೆದು ಸಹ
ಪೂಜೆಯನ್ನು ಮಾಡ್ತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಗಣಗಳ ಅಧಿಪತಿ ಗಣೇಶ ಅಂತ ಅಂದ್ಕೊಂಡು ಮೊದಲಿಗೆ ಗಣೇಶನ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ನಾವೇನು ಮಾಡ್ತಕ್ಕಂಥದ್ದು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಇವಾಗ ಗಣೇಶನ ವಿಗ್ರಹಗಳಿಗೆ ಇಲ್ಲೆಲ್ಲ ವಾಡಿಕೆ ಇರ್ತಕ್ಕಂಥದ್ದು, ಈಗ ಗದ್ದೆಗಳ ಹತ್ರ ಮಾಡ್ತಕ್ಕಂಥ ವಾಡಿಕೆ ಇರೋದ್ರಿಂದ ಇಲ್ಲೆಲ್ಲ ಗಣೇಶನ ಪೂಜೆಯನ್ನು ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ವಿಗ್ರಹಗಳು ಏನು ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಇವಾಗ ಈ ಹಸುವಿನ ಸಗಣಿಯಿಂದ ಅಥವಾ ಈ ಒಂದು ಅರಿಶಿಣದಿಂದ ಗಣೇಶನ ಮೂರ್ತಿಯನ್ನು ಮಾಡಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಗರಿಕೆಯನ್ನು ಇಟ್ಟು ಮೊದಲಿಗೆ ಅವರಿಗೆ ಪೂಜೆ ಮಾಡಿ ಅದಾದ ನಂತರ ಏನು ಮಾಡ್ತಕ್ಕಂಥದ್ದು ಹುತ್ತಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಬಟ್ ಕೆಲವು ಸಂದರ್ಭದಲ್ಲಿ ಈ ಹುತ್ತದ ಒಳಗಡೆನೋ ಇದರೊಳಗಡೆ ಎಲ್ಲ ಹಾವುಗಳೇನಾದರೂ ಇದ್ದರೆ ತೊಂದರೆ ಆಗುತ್ತೆ. ಅದರೊಳಗಡೆ ಏನು ಮಾಡಬಾರ್ದು, ನಾವು ಹಾಲನ್ನೆಲ್ಲ ಹಾಕಬಾರ್ದು ಅನ್ನೋದಿದೆ. ಹಾಗಾಗಿ ನಾವು ಸಹ ಅದರೊಳಗಡೆ ಎಲ್ಲ ಹಾಕಿಲ್ಲ, ಜಸ್ಟ್ ಮೇಲೆ ಏನು ಮಾಡಿದ್ದು ಹಾಕಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದಾದ ನಂತರ ಇವಾಗ ಸಮ್ಟೈಮ್ಸ್ ಈ ಜಾಸ್ತಿ ನಾಗದೇವರ ಪೂಜೆಯನ್ನು ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರನೇ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಮತ್ತು ಯಾರಿಗಾದ್ರೂ ಈ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಅಥವಾ ಈ ಸರ್ಪದೋಷ ಏನಾದರೂ ಇದ್ದರೆ ಮಕ್ಕಳಾಗಲ್ಲ ಅಂತೆಲ್ಲ ಹೇಳ್ತಾರಲ್ವ. ಹಾಗಾಗಿ ಈ ಮಕ್ಕಳೆಲ್ಲ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಕ್ಕಂಥದ್ದು ನಾಗದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇವಾಗ ಭಕ್ತರು ಸಾಮಾನ್ಯವಾಗಿ ಮಕ್ಕಳಿಲ್ಲ, ಸಂತಾನ ಭಾಗ್ಯಗಳಿಲ್ಲ ಅಥವಾ ವಿವಾಹ ವಿಳಂಬ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಸರ್ಪದೋಷನೂ ಸಹ ಕಾರಣ ಆಗುತ್ತೆ ಅಂತೇಳಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ವರ್ಷಕ್ಕೆ ಒಂದು ಸಲನಾದ್ರೂ ನಾವು ಯಾವುದೇ ಒಂದು ರೀತಿಯಲ್ಲಾದ್ರೂ ಸಹ ಈ ನಾಗರ ದೇವರಿಗೆ ಹಾಲೇರಿತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಜಾಸ್ತಿ ಮಕ್ಕಳಿಂದ ಪೂಜೆ ಮಾಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕಂತೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಒಟ್ಟೊಟ್ಟಿಗೆ ಎಲ್ಲರೂ ಯಾವಾಗ ಸೇರೋದಕ್ಕೆ ಸಾಧ್ಯ ಆಗುತ್ತೋ ಅವಾಗ ಎಲ್ಲರೂ ಸಹ ಸೇರಿಕೊಂಡು ಖುಷಿಯಾಗಿ ಒಂದು ಪೂಜೆಗಳನ್ನು ಹಬ್ಬಗಳನ್ನು ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಮಾಡ್ಕೊಳ್ತೇವೆ. ಕೆಲವೊಂದು ಕಡೆ ಸುಬ್ರಹ್ಮಣ್ಯ ಷಷ್ಠಿ ಯಾವಾಗಿರುತ್ತೋ ಆ ದಿನವೇ ಪೂಜೆಯನ್ನು ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಕಡೆ ಒಂದು ಮಂತ್ ಪೂರ್ತಿ ಅಂದರೆ ಅಮಾವಾಸ್ಯೆ ಬರೋ ತನಕನೂ ಸಹ ಏನು ಮಾಡ್ತಾರೆ ಈ ಪೂಜೆಯನ್ನು ಮಾಡ್ತಾರೆ. ಅಂದರೆ ಡೈಲಿ ಪೂಜೆಯನ್ನು ಮಾಡಲ್ಲ, ಇದನ್ನು ಒಂದು ಹಬ್ಬ ಅಂತೇಳಿ ಸುಬ್ರಹ್ಮಣ್ಯ ಷಷ್ಠಿ ಹಬ್ಬ ಅಂತಲೇ ಮಾಡ್ತಾರೆ. ಬಟ್ ಡೈಲಿ ಮಾಡಲ್ಲ, ಇದನ್ನು ಗುರುವಾರ ಮತ್ತು ಭಾನುವಾರ ಸ್ವಾಮಿಯ ವಾರ ಅಂಥೇಳಿ ಅದೆರಡು ವಾರವನ್ನು ಸೇರಿಸ್ಕೊಂಡು ಮಾಡ್ತಾರೆ. ಬಟ್ ಇಲ್ಲಿ ನಾವೆಲ್ಲರೂ ಇವಾಗ ಬ್ಯಾಂಗ್ಳೂರು ಬೇರೆ ಬೇರೆ ಕಡೆ ಎಲ್ಲ ಇರೋದ್ರಿಂದ ಏನು ಮಾಡ್ತೀವಿ, ಸಂಡೇ ಆದರೆ ಎಲ್ಲರಿಗೂ ಸಹ ಲೀವ್ ಇರುತ್ತೆ, ಎಲ್ಲರೂ ಸಹ ಸೇರಿಕೊಂಡು ಈ ಒಂದು ಹಬ್ಬವನ್ನು ಮಾಡ್ಬೋದು ಅಂತೇಳಿ ಏನು ಮಾಡ್ತೀವಿ ನಾವು ಸಂಡೇ ಟೈಮಲ್ಲೇ ಈ ಒಂದು ಟೈಮನ್ನು ಇಟ್ಕೊಂಡು ಎಲ್ಲರೂ ಸಹ ಒಂದು 15 ಡೇಸ್ ಅಂತಲೇ ಮಾತಾಡಿಕೊಂಡು ಎಲ್ಲರೂ ಯಾವ ಟೈಮಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೋ ಆ ಟೈಮಲ್ಲಿ ಬಂದು ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ನಾವೆಷ್ಟೇ ಅಂದ್ಕೊಂಡು ಬಂದ್ರೂ ಸಹ ಈ ಟೈಮು ಸಹ ಇನ್ನೊಂದು 3 ಫ್ಯಾಮಿಲಿಯವ್ರು ಬರಬೇಕಿತ್ತು, ಆ ಫ್ಯಾಮಿಲಿ ಸಹ ಮಿಸ್ ಆಯಿತು. ಹಾಗಾಗಿ ಅವರು ಬೇರೆ ಯಾವುದೋ ಫಂಕ್ಷನ್ಸ್ಗೆ ಹೋಗ್ಬೇಕಿದ್ದ ಕಾರಣ ಈ ಟೈಮ್ ಅದು 3 ಫ್ಯಾಮಿಲಿ ಮಿಸ್ ಆಯಿತು. ಲಾಸ್ಟ್ ಟೈಮ್ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿಯಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಈ ಥರ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಯರ್ ಎಲ್ಲ ಸೇರ್ಕೊಂಡು ಮಾಡೋಣ ಅಂತೇಳಿ ಅದೊಂದು 3 ಫ್ಯಾಮಿಲಿ ಮಿಸ್ ಆಗಿತ್ತು. ಇದಾದ ನಂತರ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಅದಾದ ನಂತರ ನಾವು ಮತ್ತೆ ಅಡುಗೆಯನ್ನು ಶುರು ಮಾಡಬೇಕಿತ್ತು. ಹಾಗಾಗಿ ಪೂಜೆಯನ್ನು ಮುಗಿಸ್ಕೊಂಡು ಎಲ್ಲರೂ ಸಹ ಹೊರಟ್ವಿ. ಇಲ್ಲಿ ನೈವೇದ್ಯಕ್ಕೆ ಅಂತ ಏನೇನೋ ಪ್ರಸಾದವನ್ನು ತಂದಿದ್ವಿ, ಅದೆಲ್ಲವನ್ನು ಸಹ ಎಲ್ಲರೂ ಸಹ ತಿಂದು ಸ್ವಲ್ಪ ಮಕ್ಕಳಿಗೂ ಸಹ ಕೊಟ್ಟು ಅಲ್ಲಿ ದೇವ್ರ ಹತ್ರ ಸ್ವಲ್ಪ ನೈವೇದ್ಯಕ್ಕೆ ಅಂತ ಇಟ್ಟು ಅದಾದ ನಂತರ ನೈವೇದ್ಯ ಮಾಡಿದಂಥ ಪ್ರಸಾದ ಹಾಗೆ ಆ ಹುತ್ತದ ಮಣ್ಣನ್ನು ಸಹ ಸ್ವಲ್ಪ, ಇವಾಗ ಸಾಮಾನ್ಯವಾಗಿ ಹೇಳ್ತಾರಲ್ವ ಏನಾನೋ ದೋಷಗಳಿದ್ದರೆ ಈ ಹುತ್ತದ ಮಣ್ಣನ್ನು ಸ್ವಲ್ಪ ಹಚ್ಕೊಳ್ತಕ್ಕಂಥದ್ದು ಅದು ಮಾಡಿ ಅಂಥೇಳಿ. ಹಾಗಾಗಿ ಹುತ್ತದ ಮಣ್ಣನ್ನು ಸ್ವಲ್ಪ ತಿನ್ನೋದಕ್ಕೂ ಸಹ ಕೊಡ್ತಾರೆ. ಇಲ್ಲಿ ಸ್ವಲ್ಪ ಪ್ರಸಾದವನ್ನು ತಗೊಂಡು ನೈವೇದ್ಯಕ್ಕೆ ಇಟ್ಟಿದ್ದಂಥ ಪ್ರಸಾದವನ್ನು ತಗೊಂಡು ತಿಂದರು. ಎಲ್ಲರೂ ಸಹ ಪೂಜೆಯನ್ನು ಮುಗಿಸ್ಕೊಂಡು ಅದಾದ ನಂತರ ನಾವು ಅಡುಗೆಯನ್ನು ಮಾಡಬೇಕಿತ್ತು. ಹಾಗಾಗಿ ಎಲ್ಲರೂ ಸಹ ಪೂಜೆಯನ್ನು ಮುಗಿಸಿ ಹೊರಟ್ವಿ.
ಪೂಜೆ ಎಲ್ಲ ಮುಗಿದಾದ ನಂತರ ಇವಾಗ ಎಲ್ಲರೂ ಸಹ ಬಂದು ಮೊದಲಿಗೆ ಟೀ ಕುಡಿಯೋರಿಗೆ ಟೀ, ಕಾಫಿ ಕುಡಿಯೋರಿಗೆ ಕಾಫಿ, ಹಾಗೆ ಮಕ್ಕಳಿಗೆಲ್ಲ ಹಾಲನ್ನು ಪ್ರಿಪೇರ್ ಮಾಡಿ ಕೊಟ್ಟು ಅದಾದ ನಂತರ ಬೋಂಡವನ್ನು ಸಹ ಮಾಡ್ತಾಯಿದ್ದೀವಿ. ಮೊದಲೆಲ್ಲ ಉಪವಾಸ ಇದ್ದರೆ ಜಸ್ಟ್ ಲೈಟಾಗಿ ಅಷ್ಟೇ ಊಟ ಮಾಡ್ಕೊಂಡು ಹೋದ್ವಿ. ಬಟ್ ಇತ್ತೀಚೆಗೆ ಆ ಬೋಂಡ, ಬಜ್ಜಿ, ಹಾಗೆ ವಡೆ ಈ ಥರ ಎಲ್ಲ ಮಾಡುವಂಥ ಒಂದು ಪದ್ಧತಿನೂ ಸಹ ರೂಢಿಯಾಗಿಬಿಟ್ಟಿದೆ. ಯಾಕಂದರೆ ಎಲ್ಲರೂ ಸಹ ಸೇರ್ತಾರೆ, ಎಲ್ಲರೂ ಸಹ ತಿಂತಾರೆ. ವರ್ಷಕ್ಕೊಂದು ಟೈಮ್ ಎಲ್ಲರೂ ಸಹ ಈ ರೀತಿಯಾಗಿ ಸೇರ್ತೀವಿ ಅಂತೇಳಿ ಏನು ಮಾಡ್ತಕ್ಕಂಥದ್ದು, ಏನು ಇಷ್ಟ ಇರುತ್ತೋ ಅದೆಲ್ಲವನ್ನು ಸಹ ಮಾಡಿ, ಏನು ಸಾಧ್ಯ ಆಗುತ್ತೋ ಇಲ್ಲಿ ಗದ್ದೆಯಲ್ಲಿ ಮಾಡೋದಕ್ಕೆ ಅದೆಲ್ಲವನ್ನು ಮಾಡಿ ತಿಂದು ಹೋಗ್ತಕ್ಕಂಥ ಪದ್ಧತಿಯನ್ನು ಸಹ ರೂಢಿಯನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಬೋಂಡವನ್ನು ತಿನ್ನಲ್ಲ, ಜಸ್ಟ್ ನಾನು ಟೀಯನ್ನು ಕುಡಿದು ಕಡಲೆಪುರಿಯನ್ನು ಅಷ್ಟೇ ತಿಂತೀನಿ ಅಂತಕ್ಕಂಥವ್ರು ಅಷ್ಟನ್ನು ಸಹ ಮಾಡ್ತಾರೆ. ಮೊದಲೆಲ್ಲ ಉಪವಾಸ ಇರ್ತಕ್ಕಂಥವ್ರು ಈ ಟೀ, ಕಡಲೆಪುರಿ ಮತ್ತು ಸ್ವಲ್ಪ ಗೊಜ್ಜುವನ್ನು ಅಷ್ಟೇ ತಿಂದು ಏನು ಮಾಡ್ತಾಯಿದ್ರು, ಉಪವಾಸವನ್ನು ಬಿಡ್ತಾಯಿದ್ರು. ಮತ್ತು ಉಪವಾಸ ಇರ್ತಕ್ಕಂಥದ್ದು ಮಧ್ಯಾಹ್ನ ತಿಂದರೆ ಬೆಳಗ್ಗೆನೂ ತಿಂತಾ ಇರಲಿಲ್ಲ, ನೈಟನ್ನು ಸಹ ಊಟ ಮಾಡ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗಿರೋದ್ರಿಂದ ಆ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕಂತ ಇರೋರೆಲ್ಲ ಏನು ಮಾಡ್ತಾರೆ, ಅವ್ರಿಗೆ ಹೆಲ್ತ್ ಯಾವ ರೀತಿ ಇದೆಯೋ ಆ ರೀತಿಯಾಗಿ ಊಟವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಬಟ್ ನೈಟ್ ಊಟ ಮಾಡಿದ್ರು ಅಷ್ಟೇ ಲೈಟಾಗಿ ಮತ್ತು ಗೊಜ್ಜುವನ್ನು ತಿಂತಕ್ಕಂಥದ್ದು ಅಥವಾ ಈ ಥರದ್ದೇನಾದರೂ ಒಂದು ಸ್ವಲ್ಪ ತಿಂತಾರೆ ಅಷ್ಟೇ. ಜಾಸ್ತಿ ಬೇರೆ ಎಲ್ಲ ಏನೂ ಹೆವಿ ಊಟಗಳನ್ನು ಮಾಡೋದಕ್ಕೆ ಹೋಗಲ್ಲ. ಇಲ್ಲ ಅಂತೇಳಿದ್ರೆ ಇಲ್ಲೇನು ಊಟ ಮಾಡಿರ್ತಾರೋ ಅಷ್ಟೇ, ಮತ್ತು ಯಾರೂ ಸಹ ಊಟವನ್ನು ತಿನ್ನೋದಕ್ಕೆ ಹೋಗಲ್ಲ. ಇದೆಲ್ಲ ಇಲ್ಲಿ 3 ಜನ್ರೇಷನ್, 3 ಅಜ್ಜಿನೂ ಸೇರಿಸ್ಕೊಂಡ್ರೆ ನಾವು 4 ಜನ್ರೇಷನ್ ಒಬ್ಬರು ಜನರ ಸೇರಿದ್ದೀವಿ. ಅಜ್ಜಿ ಆಯಿತು, ಅಜ್ಜಿ ಆದಮೇಲೆ ಇವರೆಲ್ಲ ಅತ್ತೆ, ಅಮ್ಮ ಅವರೆಲ್ಲ ಸೇರಿಕೊಂಡು ಅದೊಂದು ಜನ್ರೇಷನು, ಮತ್ತು ನಾವೊಂದು ಜನ್ರೇಷನ್, ಅದಾದ ನಂತರ ನಮ್ಮ ಮಕ್ಕಳು 4 ಜನ್ರೇಷನ್ ಪೀಪಲ್ಸ್ ಇಲ್ಲಿದ್ದೀವಿ. ಎಲ್ಲರೂ ಸಹ ಸೇರಿದಂಥ ಸಂದರ್ಭದಲ್ಲಿ ಈ ಅಡುಗೆ ಎಲ್ಲ ಮಾಡೋಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಕಾಲು ಎಳಿತಕ್ಕಂಥದ್ದು, ತಮಾಷೆ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಸಹ ಮಾಡಿಕೊಂಡು ಜೀವನದಲ್ಲಿ ಏನಾದರೂ ಕಷ್ಟ ಇರಲಿ ಎಲ್ಲರೂ ಒಟ್ಟಿಗೆ ಸೇರಿದಂಥ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲರೂ ಸಹ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹ್ಯಾಪಿಯಾಗಿ ಇದ್ಬಿಟ್ಟು ಹೋಗ್ತೀವಿ. ಇದಾದ ನಂತರ ಇಲ್ಲಿ ನಮ್ಮ ಮಾವ ಗದ್ದೆ ಪೂಜೆಯನ್ನು ಸಹ ಮಾಡ್ತಾಯಿದ್ದಾರೆ. ಬೆಳೆಯನ್ನು ಬೆಳೆದಾದ ನಂತರ ಅದನ್ನು ಕಟಾವು ಮಾಡಿದಂಥ ಸಂದರ್ಭದಲ್ಲಿ ಈ ಪೂಜೆಯನ್ನು ಕೊಯ್ಲು ಪೂಜೆ ಅಂತೇನೋ ಮಾಡ್ತಾರಂತೆ. ಅಂದರೆ ಅವ್ರಿಗೆ ತಿಳುವಳಿಕೆ ಏನಿತ್ತೋ ಆ ಒಂದು ತಿಳುವಳಿಕೆಯಲ್ಲಿ ಇಲ್ಲಿ ಅಲ್ಲೇ ಸಿಗ್ತಕ್ಕಂಥ ಒಂದು 5 ಕಲ್ಲನ್ನೇ ಇವಾಗ ದೇವರನ್ನು ನಾವು ಕಲ್ಲಿನ ರೀತಿಯಾಗಿಯೇ ಪೂಜೆ ಮಾಡ್ತೀವಿ ಅಂತೇಳಿ ಏನು ಮಾಡ್ತಾರೆ, ಒಂದು 5 ಕಲ್ಲನ್ನು ಇಟ್ಟು ಅದಕ್ಕೆ ಸ್ವಲ್ಪ ಮೊಸರು ಅನ್ನ ಅಥವಾ ಬೆಲ್ಲದನ್ನ ಯಾವುದಾದ್ರೂ ಪರವಾಗಿಲ್ಲ, ಅಥವಾ ಹಾಲಿನ ಅನ್ನ, ಇದಿಷ್ಟು ಇದನ್ನು ತಗೊಂಡು ಏನು ಮಾಡ್ತಾರೆ, ಪೂಜೆಯನ್ನು ಮಾಡಿ ಆ ನೈವೇದ್ಯವನ್ನು ಮಾಡಿ ನಂತರ ಬೆಳೆದಿರ್ತಕ್ಕಂಥ ಒಂದು ಬೆಳೆಯನ್ನು ಕ್ಲೀನ್ ಮಾಡಿಕೊಂಡು ಮನೆಗೆ ತಗೊಂಡು ಹೋಗ್ತಕ್ಕಂಥದ್ದು ಈ ಒಂದು ಷಷ್ಠಿ ಸಂದರ್ಭದಲ್ಲೇ ಈ ಪೂಜೆಯನ್ನು ಮಾಡ್ತಕ್ಕಂಥದ್ದಂತೆ. ಹಾಗಾಗಿ ಅವರು ಸಹ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಾವು ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ನಮ್ಮ ತಾತ ಈ ಪೂಜೆಯನ್ನು ಮಾಡ್ತಾಯಿದ್ರು. ಆವಾಗ ನಮ್ಮನ್ನು ಸಹ ಗದ್ದೆಗಳ ಹತ್ರ ಕರ್ಕೊಂಡು ಬರ್ತಾಯಿದ್ರು. ಆ ಪೂಜೆಗೆ ಬಂದರೆ ಅವರು ಆ ಮೊಸರನ್ನು ಏನು ಕಲಸ್ಕೊಂಡು ತಗೊಂಡು ಬಂದಿರ್ತಾರೋ ತಿನ್ನೋಕ್ಕೆ ತುಂಬಾ ಟೇಸ್ಟಾಗಿರ್ತಾಯಿತ್ತು. ಅನ್ನ ಕೊಡ್ತಾರೆ ಅಂತೇಳಿ ಏನು ಮಾಡ್ತಾಯಿದ್ವಿ, ನಾವು ಸಹ ಅವ್ರ ಜೊತೆ ಪೂಜೆಗೆ ಬರ್ತಾಯಿದ್ವಿ. ಬಂದಾದ ನಂತರ ನೈವೇದ್ಯಕ್ಕೆ ಇಟ್ಟಿದ್ದಂಥ ಊಟದಲ್ಲಿ ಸ್ವಲ್ಪ ಉಳಿಸಿ ನಮಗೂ ಸಹ ಕೊಡ್ತಾಯಿದ್ರು. ಅದೆಲ್ಲವನ್ನು ಸಹ ತಿಂದು ಅವ್ರ ಜೊತೆನೇ ಖುಷಿಯಾಗಿ ಹೋಗ್ತಾ ಇದ್ವಿ. ಇದೆಲ್ಲ ನೋಡಿದಾಗ ಇದು ಸಹ ಒಂದು ನೆನಪು. ಇವಾಗ ನಮ್ಮ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ನಾವು ಒಟ್ಟೊಟ್ಟಿಗೆ ಈ ರೀತಿಯಾದಂಥ ಒಂದು ಹಬ್ಬಗಳ ಆಚರಣೆಯನ್ನು ಮಾಡೋದ್ರಿಂದ ಮುಂದೆ ಇನ್ನು ಅವ್ರಿಗೂ ಸಹ ಈ ರೀತಿಯಾದಂಥ, ನಾವು ಚಿಕ್ಕವರಿದ್ದಾಗ ಈ ರೀತಿಯಾದಂಥ ಒಂದೊಳ್ಳೆ ನೆನಪುಗಳು, ಮೆಮೊರೀಸ್ ನಮಗೂ ಇತ್ತು ಅಂತೇಳಿ ಅವರು ಸಹ ಖುಷಿ ಪಡ್ಬೋದು ಅಂತೇಳಿ ಏನು ಮಾಡ್ತೀವಿ, ಎಲ್ಲರೂ ಸಹ ಸೇರಿಕೊಂಡು ನೋಡಿ ಹಂಗಂಟ್ಕೊಂಡ್ಬಿಟ್ಟು
ರೈತನದು ಯಾವುದೇ ಆಡಂಬರವಿಲ್ಲದ ಪೂಜೆ, ಆದರೆ ಮನಸ್ಸಿಂದ ಮಾಡ್ತಕ್ಕಂಥ ಪೂಜೆ ಅಲ್ವಾ. ಮನೇಲಿ ದೇವರಲ್ಲಿ ಈ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಅದೇ ಬೇಕು, ಇದೇ ಬೇಕು, ಹಿಂಗೆ ಬೇಕು, ಹಾಗೆ ಬೇಕಂತೆಲ್ಲ ಹೇಳ್ತೀವಿ. ಬಟ್ ಇವರು ಭಕ್ತಿಯಾಗಿ ಅಲ್ಲಿ ಏನಿತ್ತೋ ಎಷ್ಟಿತ್ತೋ ಅದರಲ್ಲೇ ನಾನು ತೃಪ್ತಿಯಾಗಿ ಪೂಜೆ ಮಾಡ್ತೀನಿ ಅಂತೇಳಿ ಅಷ್ಟಲ್ಲೇ ಪೂಜೆಯನ್ನು ಮಾಡಿ ರೈತನಿಗೆ ಅವರ ಒಂದು ಗದ್ದೆ, ಅವರ ಬೆಳೆನೇ ಒಂದು ನಿಜವಾದಂತಹ ದೇವರು. ಹಾಗಾಗಿ ಅವರು ಬೆಳೆದಂಥ ಬೆಳೆಗೆ ಗದ್ದೆಯಲ್ಲೇ ನೈವೇದ್ಯವನ್ನು ಮಾಡಿ ಅರ್ಪಣೆಯನ್ನು ಮಾಡಿ ಅದಕ್ಕೆ ತಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಓದು ಅಂತೇಳಿ ಮಕ್ಕಳು ಸಹ ಅವರ ಆಟ ಪಾಠಗಳನ್ನೆಲ್ಲ ಮರ್ತಿರ್ತಾರೆ. ಈ ರೀತಿಯಾಗಿ ಎಲ್ಲರೂ ಸೇರೋದ್ರಿಂದ ನೋಡಿ ಅವರ ಒಂದು ಮಕ್ಕಳೆಲ್ಲ ಸೇರಿಕೊಂಡು ಅವ್ರ ಪಡೆಗೆ ಅವರು ಖುಷಿಯಾಗಿ ಆಟ ಆಡ್ಕೊಳ್ತಾಯಿದ್ರು. ಇಲ್ಲಿ ದೊಡ್ಡವರೆಲ್ಲ ಸೇರಿಕೊಂಡು ಅಡುಗೆಯನ್ನು ಪ್ರಿಪೇರ್ ಮಾಡ್ಕೊಳ್ತಾಯಿದ್ರು. ಸೊ ಎಲ್ಲ ಪ್ರಿಪೇರ್ ಆದ ನಂತರ ನಾವೇನು ಮಾಡಿದ್ವಿ, ತುಂಬ ಟೈಮ್ ಆಗಿತ್ತು ಅಂಥೇಳಿ ಎಲ್ಲರೂ ಸಹ ಊಟಕ್ಕೆ ಕೂತ್ಕೊಂಡ್ವಿ. ಆದರೆ ಫಸ್ಟೇ ಇಲ್ಲಿ ಸ್ವಲ್ಪ ಎಲ್ಲವನ್ನು ಅಂದರೆ ಟೀ ಬೋಂಡ ಎಲ್ಲವನ್ನು ಸ್ವಲ್ಪ ತಿಂದಿದ್ದರಿಂದ ಸ್ವಲ್ಪ ಅಷ್ಟೊಂದು ಆಗಿರಲಿಲ್ಲ. ಇದಾದ ನಂತರ ಅಡುಗೆಗಳನ್ನೆಲ್ಲ ಮುಗಿಸಿ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಮಕ್ಕಳದು ಎಲ್ಲರದು ಊಟ, ಜೆಂಟ್ಸ್ದು ಎಲ್ಲರದು ಊಟ ಆದ ನಂತರ ಕೊನೆಯಲ್ಲಿ ದೊಡ್ಡವರು ಸಹ ಊಟಕ್ಕೆ ಕುತ್ಕೊಂಡಿದ್ರು. ಎಲ್ಲರೂ ಸಹ ಸೇರಿಕೊಂಡು ಊಟವನ್ನು ಮಾಡಿ ಅದಾದ ನಂತರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ತಂದಿದ್ದಂಥ ಸಾಮಗ್ರಿಗಳನ್ನೆಲ್ಲ ಮತ್ತೆ ತಗೊಂಡೋಗ್ಬೇಕಲ್ಲ ಎಲ್ಲವನ್ನು ಸಹ ಕ್ಲೀನ್ ಮಾಡಿ ಇಟ್ಕೊಂಡು ಇಲ್ಲೇ ಕ್ಲೀನ್ ಮಾಡ್ಕೊಳ್ತಾರೆ. ಮತ್ತು ಮನೇಲಿ ಒಂದು ಟೈಮು ಕ್ಲೀನ್ ಮಾಡ್ಕೊಳ್ತಾರೆ. ಕ್ಲೀನ್ ಮಾಡಿ ಇಟ್ಕೊಂಡು ಎಲ್ಲರೂ ಸಹ ಇವಾಗ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು ನಮ್ಮ ಮನೆಗೆ ಹೋದ್ವಿ. ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನು ಬ್ಯಾಂಗ್ಳೂರಿಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತು ಈ ಅಡುಗೆ ಎಲ್ಲ ಮಾಡಾದ ನಂತರ ಈ ಒಲೆಯನ್ನು ಸಹ ಏನು ಮಾಡ್ತಾರೆ, ಕದಲಿಸ್ತಾರೆ. ಎಲ್ಲವನ್ನು ಮುಗಿಸ್ಕೊಂಡು ಒಂದು ಹ್ಯಾಪಿ ಮೂಮೆಂಟನ್ನು ಕಳ್ಕೊಂಡು ಎಲ್ಲರೂ ಸಹ ಏನು ಮಾಡಿದ್ವಿ, ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ನಮ್ಮ ಮನೆಗೆ ಎಲ್ಲರೂ ಸಹ ಹೊರಟ್ವಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಎಲ್ಲರಿಗೂ ಸಹ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.